ಯಾರ್ಲ ಅವಳು? ಲೋಪರ್ ನನ್ನ ಮಗನೇ, ಯಾರ್ಲ ಅವಳು? ಯಾರನ್ನ ತಲೆ ಕೆಡಿಸ್ಬಿಟ್ಟು ನೀನು ಕರ್ಕೊಂಬಿಟ್ಟು ಬಂದ್ಲ ಮನ್ಗೆ? ಯಾರನ್ನ ತಲೆ ಕೆಡಿಸ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬಂದೆ? ಏನ್ಲ ಊರು ತುಂಬ ಚಿಕ್ಕನ್ ಮಗ ಯಾವಳನ್ನ ಕರ್ಕೊಂಡು ಬಂದ್ಬಿಟ್ಟವನಂತೆ, ಮನೆಗೆ ಬಂದ್ಬಿಟ್ಟವನಂತೆ. ಇದೇ ನೆನೆಯ ಕೇಳಿ 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 ನನಗಂತೂ ಸಾಕಾಗೋಗ್ಬಿಟ್ಟೈತೆ ಕಣ್ಲ. ಊರು ಬಿಟ್ಬಿಟ್ಟು ಹೋಗ್ಲಾ ಅಂತಂದ್ರೆ ಊರು ಬಿಟ್ಬಿಟ್ಟು ಹೋಗಕ್ಕೂ ಇಲ್ಲ. ನನ್ನ ಮಾನ ಮರುವದಿ ಕಳಿಯಕ್ಕೆ ಅಂತ ಹೇಳ್ಬಿಟ್ಟು ನೀನು ಇಲ್ಲೇ ನೆನೆಯ ನಿಂತ್ಕೊಬಿಟ್ಟಿದ್ಯಾ ಅಲ್ವೇನ್ಲ? ಯಾರ್ಲ ಅವಳು? ಕರಿಲ ಈಚೆ ಕಡಿಕೆ, ಕರಿಲ. ಅಯ್ಯೋ ಅಪ್ಪ, ನಾನು ಯಾರನ್ನೂ ಕರ್ಕೊಂಡು ಬಂದಿಲ್ಲ. ನೀನು ಬರೀ ಕಂಡರ್ ಮಾತೆ ನೆನೆಯ ಕೇಳ್ತೀಯ, ಸ್ವಂತ ಮಗನ ಮಾತ್ರ ನೀನು ಕೇಳಲೇ ಬೇಡ. ಅಪ್ಪ ನನ್ನ ಮಾತು ಕೇಳು, ನಾನು ಯಾರನ್ನೂ ಕರ್ಕೊಂಬಿಟ್ಟು ಬಂದಿಲ್ಲ, ನನ್ನ ಮಾತು ಕೇಳು. ಏನ್ ಚಿಕ್ಕಣ್ಣ ಇದು? ಏನಿದು? ನಿನ್ನ ಮಗ ಎಂತ ಕೆಲಸ ಮಾಡ್ಬಿಟ್ಟವನ್? ಪ್ಯಾಟೆಯಿಂದ ಯಾರನ್ನೋ ಕರ್ಕೊಂಬಿಟ್ಟು ಬಂದ್ಬಿಟ್ಟವನಂತೆ. ಹ್ಞೂ ಕಣ್ಲಕ್ಷ್ಮಿ, ನೋಡು ನಾನು ಇಷ್ಟು ದಿನ ಬೋಲ್ ಆಟ ಆಡ್ತಾನೆ ಅಂತ ಸುಮ್ಕೇನಿಯೇ ಇದ್ದೆ. ಬುಡು ಇನ್ನು ಚಿಕ್ಕ ವಯಸ್ಸು ಅಂತ ಹೇಳ್ಬಿಟ್ಟು ಇವಾಗ ಯಾವುದೋ ಒಂದು ಹುಡುಗಿನ ಕರ್ಕೊಂಡ್ಬಿಟ್ಟೇನೇ ಬಂದ್ಬಿಟ್ಟವನೇ ಅಂತಂದ್ರೆ ಹೆಂಗ್ ಸಹಿಸ್ಕಂತ ಹೇಳು? ಇವಾಗ ಅವ್ರ ಅಪ್ಪ ಅಮ್ಮ ಯಾರನ್ನ ಬಂದ್ಬಿಟ್ರೆ ಏನ್ ಕತಿ ಆಗ್ಬೇಡ. ಅಯ್ಯೋ ಅಪ್ಪ, ನಿಂಗೆ ನನ್ನ ಮ್ಯಾಲ ಆ ಪಾಟಿ ಏನಾರ ಡೌಟ್ ಇದ್ರೆ ಒಂದು ಕಿತ ಶಿವನೇನಿಯ ಕರೆಸ್ಬಿಟ್ಟು ಕೇಳು, ಅವನಿಗೂ ಗೊತ್ತು. ಏಯ್ ಮುಚ್ಚಲ ಬಾಯಿನ, ಆ ಶಿವನ ಹಾಳು ಮಾಡ್ತಿರೋನೇನಿಯ ನೀನು. ಪಾಪ ಅಮ್ಮು ರವಿ ಯಾ ಪಾಟಿ ಕ್ಲೀನಾಗಿ ಬೆಳೆಸೋರವನ್ನ ನೀನೇನಿಯ ಆಳ್ಗೆಡೋತಿದ್ಯಾ ಅವನು. ಅದೇನೋ ಕಳ್ಳಂಗೊಂದು ಕುಳ್ಳುನ್ಯವನ್ನ ಬಂದ್ಬಿಟ್ಟ ಹೇಳೋಕಿಲಿ, ಸುಮ್ಕಿರ್ಲಾ. ಓಹೋ ಕರ್ಕಮ್ಮ ಕರಿಲಾ? ಅದು ಯಾವ ಮಗ ಅದು? ಕರಿಲಾ? ಹಲೋ ಎಕ್ಸ್ಕ್ಯೂಸ್ ಮೀ, ಯಾಕೆ ಈ ಥರ ಜಗಳ ಮಾಡ್ತಾ ಇದ್ದೀರಲ್ಲ? ಹೋ ಗಾಡ್, ಹೀರೋ ಇದೇನಿವರು ಈ ಥರ ಜಗಳ ಮಾಡ್ತಾವ್ರಲ್ಲ? ನನಗಂತೂ ಇರಿಟೇಷನ್ ಆಗ್ತೈತೆ ಹೀರೋ. ಅಯ್ಯೋ 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 ಮಗ, ಬಟ್ಟೆನೆ ಹಾಕೊಂಡಿದ್ದಂಗೆ ನೇರ ಹಿಂಗೆ ಬಂದ್ಬಿಟ್ಟೈತೆ, ಗಲಾಟಿ ನೋಡಕ್ಕಾಗ್ದಿದ್ದಂಗೆ. ಯೋವಿ ಯಾರವ ನೀವು? ನೋಡಿದ್ರೆ ಸಾವುಕಾರ ಮನೆ ತನದ ಹುಡುಗಿ ಇದ್ದಂಗೆ ಇದೆಯಾ? ನೀನು ನೋಡಿದ್ರೆ ಬಂದ್ಬಿಟ್ಟು ನನ್ನ ಮಗನಿಂದ ಬಂದಿದ್ಯಲ್ಲ, ನಿಂಗೇನು ಮಾನ ಬರೋದಿಲ್ವಾ? ಅಯ್ಯೋ ಅಂಕಲ್, ನೀವೇನು ಈ ಥರ ಮಾತಾಡ್ತಿದ್ರಲ್ಲ? ಇವ್ರು ನನ್ನ ಹೀರೋ, ನಾನು ಇವ್ರ ಹೀರೋಯಿನ್ನು. ಈಗ ಬಂದರೆ ತಪ್ಪೇನು? ಅಯ್ಯೋ ನೀವಂತೂ ಸುಮ್ಮನೆ ಜಗಳ ಮಾಡ್ತೀರಾ. ಈ ಹಳ್ಳಿಯಲ್ಲಿ ಇದೇ ಒಂಥರ ದೊಡ್ಡ ಪ್ರಾಬ್ಲಮ್ಮು. ನೀವ್ಯಾಕೆ ಈ ಥರ ಜಗಳ ಮಾಡ್ತಾ ಇದ್ದೀರಾ? ಹೋ ಗಾಡ್, ಇವರೆಲ್ಲ ಏನು ಇಷ್ಟೊಂದು ಜನ ಬಂದ್ಬಿಟ್ಟು ಹಿಂಗೆ ನಿಂತ್ಕೊಂಡು ನನ್ನೇ ನೋಡ್ತಾವ್ರಲ್ಲ? ಎರವ ನೀನು ಪ್ಯಾಟೆಯಿಂದ ಬಂದಿದೆಯೋ? ಬೆಂಗಳೂರಿಂದ ಬಂದಿದ್ದೀನಿ. ಚಿಕ್ಕ ನಿನ್ ಸೊಸೆ ಭಾಳ ಸಂದ ಕೊಳ್ಕೊಂಡ್ಲಾ? ಹೀರೋಯಿನ್ ಇದ್ದಂಗೆ ಹೋಗ್ಕೊಂಡ್ಲಾ? ಹಲೋ, ಹೀರೋಯಿನ್ ಇದ್ದಂಗೆ ಅವಳೆ ಅಲ್ಲ, ಹೀರೋಯಿನ್ನೇನೆ. ಹೀರೋಯಿನ್ನ? ಹೀರೋಯಿನ್ನೇನೆ. ನಾನು ನೋಡಕ್ ಅಮೂಲ್ಯ ಅಂತಾರ ಇಲ್ವಾ? ನಾನು ಹೀರೋಯಿನ್ನೇನೆ. ನೀವೆಲ್ಲ ನನ್ನ ಫ್ಯಾನ್ಸಾ? ನಾನು ನೋಡಕ್ ಬಂದ್ರಾ? ಅಯ್ಯೋ ತಾಯಿ, ಸ್ವಲ್ಪ ಸುಮ್ಮನೆ ನಿಂತ್ಕೊಂತೀಯಾ? ನಮ್ಮ ಕತೆ ನನಗೆ ಇಲ್ಲಿ ನಮ್ಮ ಅಪ್ಪ ಇಲ್ಲಿ ಹಾಕೊಂಡು ರುಬ್ತಾವ್ರೆ, ನೀನು ನೋಡ್ರೆ 36 ಬಿಟ್ಕೊಂಡು ಕಿಸಿತಾ ಇದೆಯಾ? ಅಲ್ಲ ಹೀರೋಯಿನ್ ಅಂತಂದಿದ್ದಕ್ಕೆ ಏನೋ ಸ್ವಲ್ಪ ಟಾಪಾಗಿ ಹೋಗ್ಬಿಟ್ಟೆ. ನನ್ನನ್ನು ಲವ್ ಮಾಡು, ನನ್ನನ್ನು ಮದುವೆ ಮಾಡ್ಕಂತಂದ್ರೆ ಇಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಇವಾಗ ನೋಡ್ರೆ ಯಾವಳ ಬಿಳೇಜಿರ್ಲೇನಾ? ಎಲ್ಲಿಂದ ಕರ್ಕೊಂಡ್ಬಂದ್ಬಿಟ್ಟೆ ಕಣ್ಲ ನೀನು? ಎಲ್ಲಿಂದ ಕರ್ಕೊಂಡ್ಬಂದ್ಬಿಟ್ಟೆ? ಅಯ್ಯೋ ಇವಳು ಇಲ್ಗೂ ಬಂದ್ಬಿಟ್ಲಾ? ಅಪ್ಪ ಬಾಯಿ ಮುಚ್ಕೊಂಡು ಬಿದ್ದಿರ್ಲಾ ಬ್ಯಪ್ಪ. ಏನ್ಲ ನೀನು ಶ್ರೀಕೃಷ್ಣ ಅನ್ಕೊಬಿಟ್ಟಿದ್ಯಲ್ಲ ನೀನು? ಇಡೀ ಊರಾಗೆ ನೆನೆಯ ಶ್ರೀಕೃಷ್ಣ ಅನ್ಕೊಬಿಟ್ಟಿದ್ಯಾ? ಓಹೋ ನಿಂದು ಬಾಳ ಆಗೋಗ್ಬಿಡ್ತು ಕಣ್ಲಾ, ನಿಂದು ಬಾಳ ಆಗೋಗ್ಬಿಡ್ತು. ಎಷ್ಟು ಜನ ಹುಡುಗಿರು ಅಂತ ಹೇಳ್ಬಿಟ್ಟು ಕರ್ಸ್ಕತೀಯ ನೀನು? ಮಾವ ಅಯ್ಯೋ 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 ಅಯ್ಯೋ, ಯಾಕ್ರವ ಎಲ್ಲ ಈ ನನ್ನ ಮಗನ ಹಿಂದೆ ಬಿದ್ದಿದ್ದೀರಾ? ಈ ನನ್ನ ಮಗನ ಹತ್ರ ಏನೈತೆ ಅಂತ ಹೇಳ್ಬಿಟ್ಟು ಹಿಂದೆ ಬಿದ್ದಿದ್ದೀರಾ? ಸುಮ್ಕೆನೇನಿಯಾ ನೋಡಿ, ಸುಮ್ಕೆನೇನಿಯಾ ಬಿಟ್ಬಿಡಿ. ಈ ನನ್ನ ಮಗ ದೊಡ್ಡ ಲೋಪರು, ಇವನು ಕಟ್ಕೊಂಡು ಏನು ಮಾಡ್ತೀರಾ? ಅದೇನು ಊರವರೆಲ್ಲ ನನ್ವೇ ಬಂದ್ಬಿಟ್ಟು ನನ್ನ ಮಗನಿಂದ ಏನಿಯಾ ಬಿದ್ದಿದ್ದೀರಲ್ಲ? ಮಾವ ನಾನು ಶಾನೆ ಇಷ್ಟಪಟ್ಬಿಟ್ಟಿದ್ದೀನಿ ಕಣ್ ಮಾವ, ಇವನೇನಿಯ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಕಣ್ ಮಾವ. ಆದ್ರೆ ನೋಡ್ ಮಾವ, ಇವನು ಶಿವಳಿ ಅವಳ ಬಿಳೆಜಿರ್ಲ ಹಿಡ್ಕೊಂಡ್ಬಿಟ್ಟು ಬಂದ್ಬಿಟ್ಟವನೇ. ನೋಡ್ಲಾ, ಇದೇ ಕೊನೆ. ಬಾಯಿ ಮುಚ್ಕೊಂಡು ಇಲ್ಲಿಂದ ಸುಮ್ಮನೆ ನೆನೆಯ ಹೋದ್ರೆ ಸರಿ ಕಣ್ಲ. ಸುಮ್ಮನೆ ನೆನೆಯ ಊರು ಖಾಲಿ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ನಾನು ಸುಮ್ಕಿರಕ್ಕಿಲ್ಲ. ಆ ಹುಡುಗಿನ ಮೊದಲು ಮನೆ ಖಾಲಿ ಮಾಡ್ಬಿಟ್ಟು ಕಳಿಸಿದ್ರೆ ಸಂದಕ್ಕಿರ್ತದ ನೋಡು. ಸರಿಯಾಗಿ ಹೇಳಿ ಮಾವ, ಸರಿಯಾಗಿ ಹೇಳಿ. ಮನೆ ಖಾಲಿ ಮಾಡ್ಬಿಟ್ಟು ಕಳ್ಸಕ್ಕೆ ಹೇಳಿ. ಈ ಬಿಳೆಜಿರ್ಲ ಹಿಡ್ಕೊಂಡ್ ಬಂದ್ಬಿಟ್ಟು ನೋಡಿ. ಅಪ್ಪ ಅರ್ಥ ಮಾಡ್ಕೊಳ್ಳಿ ಅಪ್ಪ, ನಾನೇನು ಇವ್ಳು ನೋಡಿಸ್ಕೊಂಡು ಕರ್ಕೊಂಬಂದಿಲ್ಲ, ಯಾವುದೋ ಫಿಲಮ್ ಶೂಟಿಂಗ್ಗೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿರೋದು ಕಣಪ್ಪ. ಏನೆಲ್ಲ ಹೇಳ್ತೀಯ ನೀನು? ಓ ಕಣಪ್ಪ, ಫಿಲಮ್ ಶೂಟಿಂಗ್ಗೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿರೋದು ಕಣಪ್ಪ. ಅಪ್ಪ ಹೊಸಿ ಸುಮ್ಕಿರಪ್ಪ, ಸುಮ್ಮನೆ ಏನೇನೋ ಹೇಳ್ಬಿಟ್ಟು ನನ್ನ ಮಾನ ಮರೋದಿ ಕಳಿಬೇಡ. ಇಡೀ ಊರಾಗ ಮೊದಲೇ ಏನಾದ್ರು ಕಂಡ್ರೇನೇ ಆಗಕ್ಕಿಲ್ಲ, ಅದ್ರ ಜೊತೆ ಸುಮ್ಮನೆ ಅದು ಇದು ಅಂತ ಹೇಳಿದ್ರೆ ಸರಿ ಹೋಗಿಲ್ಲ. ಬೇಕಾದ್ರೆ ಬೇಕಾದ್ರೆ ಶಿವನ ಹತ್ರ ಮಾತಾಡ್ಸಿಸ್ತೀನಿ, ಅವನೇನಿಯ ಕರ್ಕೊಂಬಿಟ್ಟು ಬಂದು ನಮ್ಮ ಮನೆಗೆ ಬಿಟ್ಟಿರೋದು ಕಣಪ್ಪ. ಈ ಫಿಲಮ್ ತೆಗಿತೀನಿ ಅಂತ ಹೇಳಿದ್ರೆ ನನಗೆ ಬೇಕಾಗಿರೋರೊಬ್ರು ತುಂಬ ದಿನದಿಂದ ಫಿಲಮಾಗಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಭಾಳ ಆಸೆಗಿದ್ರು ಕಣ್ಲ. ಭಾಳ ಅಂದರೆ ಭಾಳ ಆಸೆಗಿದ್ಲು. ಇವಾಗ ವಯಸ್ಸು ಆಗೋಗ್ಬಿಟ್ಟೈತೆ, ಆದ್ರೂ ಜೋಶ್ ಮಾತ್ರ ಹಂಗೆ ಐತೆ. ನೋಡು, ಫಿಲಮ್ ತೆಗಿಯೋದಾದ್ರೆ ಪಾಪ ಆಯಮ್ಮಂಗೆ ಓಸಿ ಚಾನ್ಸ್ ಕೊಟ್ಬಿಡು. ಅಯ್ಯೋ ಅಪ್ಪ ಸರಿ ಬಿಡು, ಆಯಿತು. ನೀನು ಇವಾಗ ಸುಮ್ಮನೆನಿಯಾ ಇವ್ರಿಗೆಲ್ಲ ಏನೇನೋ ಹೇಳ್ಬೇಡ, ಸುಮ್ಮನೆನಿಯಾ ಕಳಿಸು. ನೋಡಿ ನನ್ನ ಮಗ ಪಾಪ ಏನು ಹುಡುಗಿನೇನು ಕರ್ಕೊಂಬಿಟ್ಟು ಮನೆಗೆ ಬಂದಿಲ್ಲ. ಒಳ್ಳಿನವ್ರೆಲ್ಲನೂ ಸುಮ್ಕೇನಿಯಾ ಎಂತೆಂಥ ಸುದ್ದಿನ ನೀವು ಒಬ್ಬಿಸ್ತಾ ಇದ್ದೀರಾ? ಅದೆಲ್ಲನೂ ಬೇಡ. ಈ ಹುಡುಗಿ ಪಿಕ್ಚರ್ ತೆಗಿಯಕ್ಕೆ ಅಂತ ಹೇಳ್ಬಿಟ್ಟು ಬಂದೈತಂತೆ, ಫಿಲಮು ಹೀರೋಯಿನ್ ಅಂತೆ, ಫಿಲಮ್ ತೆಗಿಯಕ್ಕೆ ಅಂತ ಬಂದೈತಂತೆ ಒಳ್ಳಿಗೆ. ಅದಕ್ಕೆ ಕರ್ಕೊಂಡು ಬಂದು ನಮ್ಮ ಮನೆಗೆ ಇರಿಸ್ಕೊಂಡವ್ರೆ. ನೀವೆಲ್ಲನೂ ದಯವಿಟ್ಟು ಏನು ಅನ್ಕೋಬೇಡಿ ಅನ್ಕಂಡೆ ನಾನು. ನನ್ನ ಹುಡುಗ ಅಂತ ಕೆಲಸ ಎಲ್ಲ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಸರಿ ಫಿಲಮ್ ತಾನೇ, ತೆಗಿರಿ ಏನು ಪರವಾಗಿಲ್ಲ. ಯಾವ ಪಿಕ್ಚರು ಮಾಡಿದ್ ನೋಡೋ ಮಾರಾಯ? ಹೌದಾ,
ಸರಿ ಸರಿ ಆಯ್ತು ಹಂಗಾದ್ರೆ. ಅಯ್ಯೋ ನಾವ್ ಏನೇನೋ ಅನ್ಕೊಬಿಟ್ಟಿದ್ವಿ ಹುಡುಗಿ ಬಂದಿದ್ದಕ್ಕೆ ಪಿಕ್ಚರ್ ತೆಗಿಯಕ್ ಬಂದವ್ರಾ ನಮ್ಮೂರಾಗೇನಿಯಾ. ಸರಿ ಸರಿ ಹಂಗಾದ್ರೆ ಬರ್ರಾಕ ಹೋಗೋಣ. ಏನೋ ಪಿಕ್ಚರ್ ತೆಗಿಯಕ್ ಬಂದವ್ರಂತೆ, ಬಾ ಶೂಟಿಂಗ್ ಗಿಟಿಗೆ ಬಂದಾಗ ನೋಡೋಣ. ನನಗೆ ಗೊತ್ತಿತ್ತು ನೀನಂತ ಕೆಲಸ ಎಲ್ಲ ಮಾಡಕ್ಕಿಲ್ಲ ಅಂತ ನನಗೆ ಗೊತ್ತಿತ್ತು. ಆದ್ರೂ ಊರ್ ಜನ ಎಲ್ಲ ಹೇಳ್ಬಿಟ್ರಲ್ಲ, ಅದಕ್ಕೆ ಸಹಿಸಕ್ಕಾಯ್ತಿಲ್ಲ. ಅದಕ್ಕೆ ನೀ ಬಂದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡ. ಈಗ ಇಲ್ಲಿಂದ ನೀನೇನಾರ ಹೋಗ್ಲಿಲ್ಲ ಅಂತಂದ್ರೆ ಇಟ್ಕೆ ಪಟ್ಕೆ ತಗೊಂಡು ತಲೆ ಮೇಲೆ ತಾಕ್ಬಿಡ್ತೀನಿ ಅಷ್ಟೇ. ನಡಿಯೇ ನಡಿಲಿಂದ ಚೈಲ್ ಚಪಾತಿ ನಡಿ ಸುಮ್ಕೆನೆಯ. ಅಯ್ಯೋ ನೀನು ಎಷ್ಟು ಬೈಕೊಂಡ್ರು ಮನ್ಸಾಗ ನನ್ನ ಮೇಲೆ ಪಿರುತಿ ಶಾನೆ ಐತಿ ಅಂತ ನಂಗೆ ಸಂದ ಗೊತ್ತು. ಈಗ ನಿಮ್ಮಮ್ಮ ಏನಾರ ಬರಬೇಕು ಸರೋಜಮ್ಮ, ಹಂಗೆ ಹಂಗೆ ಹಾಕೊಂಡ್ರು ರುಬ್ರು ಬೆಸ್ತು ಬಿಡ್ತದೆ. ಬೇಕಾ ನಿಂಗೆ? ಅಯ್ಯೋ ಬೇಡ 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 ಹೋಯ್ತೀನಿ ನಾನು. ನೀನು ಹೀರೋಯಿನ್ನ, ನಾನೆಲ್ಲ ನಮ್ಮ ಹುಡುಗನ ಲವ್ವರು ಅನ್ಕೊಬಿಟ್ಟಿದ್ದೆ. ಸರಿ ಸರಿ ಪಿಕ್ಚರ್ ತೆಗೆದ್ಬಿಟ್ಟು ನೀಟಾಗಿ ಹೋಗ್ಬಿಡು ಸರಿನಾ. ಇವನು ನಮ್ಮ ಹುಡುಗ. ಹಾಂ ಅಯ್ಯೋ ನಾನು ಹೀರೋಯಿನ್ ಅಷ್ಟೇನೇನೆ. ಓ ಸರಿ ಸರಿ ತೆಗಿ. ನಮ್ಮ ಹುಡುಗನ ಮುಟ್ಟೋದಾಗ್ಲಿ ಆಮೇಲೆ ತೊಬ್ಕೊಳ್ಳೋದಾಗ್ಲಿ ಹಂಗೆಲ್ಲನೂ ಮಾಡ್ಕೊಡ್ದು. ನಮ್ಮ ಹುಡುಗನ ಜೊತೆ ಬೈಕ ಹೋಗೋದಾಗ್ಲಿ ಅವೆಲ್ಲನೂ ಏನು ಮಾಡಬಾರ್ದು. ಅವನು ನಮ್ಮ ಹುಡುಗ. ಹಲೋ ನಾನು ಏನು ಅನ್ಕೊಂಡಿದ್ಯಾ? ನಾನು ಟಾಪ್ ಲೆವೆಲ್ ಆಗಿರೋದು ಹೀರೋಯಿನು. ನಾನು ಯಾಕೆ ಬೈಕಲ್ಲೆಲ್ಲ ಹೋಗ್ಲಿ, ನಾನು ಕಾರಲ್ಲೇ ಹೋಗೋದು. ಹೋದಾಗಲ್ವಾ ಮಾತಾಡೋದು. ಸರಿ ಇತ್ಲಾಗ ಬಾ, ನಾನು ಹೋಯ್ತೀನಿ. ನಿಮ್ಮೂರಂತರ ಸೂಪರ್ ಆಗೈತೆ ನಿಮ್ಮೂರು. ಹಳ್ಳಿ ಜನ, ಹಳ್ಳಿ ವಾತಾವರಣ ಎಲ್ಲ ಚೆನ್ನಾಗೈತೆ. ಇಲ್ಲಿ ಫಿಲಮ್ ತೆಗೆದ್ರಲ್ಲಿ ಏನು ತಪ್ಪಿಲ್ಲ. ಶಿವ ಹೇಳ್ದಂಗೆ ಎಲ್ಲ ಚೆನ್ನಾಗೈತೆ ಬಿಡು. ಆರಾಮಾಗೆ ಫಿಲಮ್ ತೆಗಿಬೋದು ನಾವು. ಅಯ್ಯೋ ಆರಾಮಾಗಿ ತೆಗಿರಿ. ನಾನೇನೋ ತಿಳ್ಕೊಬಿಟ್ಟಿದ್ದೆ ನನ್ನ ಮಗ ಓಡಿಸ್ಕೊಂಡು ಬಂದ್ಬಿಟ್ಟವನೆ ಅಂತ ಹೇಳ್ಬಿಟ್ಟು. ಒಳ್ಳಿನಾಗ ಹಂಗೆ ಕಣಮ್ಮ, ಯಾವ್ದಾನ ಒಂದು ಹುಡುಗಿನೇನೋ ಫ್ರೆಂಡ್ ಮನೆ ಕರ್ಕೊಂಡು ಬಂದ್ಬಿಟ್ಟು ಆಗ್ಲೇನೇ ಓಡಿಸ್ಕೊಂಡು ಮದುವೆನೇ ಮಾಡ್ಕೊಂಡು ಬಂದ್ಬಿಟ್ಟವನೆ ಅನ್ನೋ ಲೆಕ್ಕಾಚಾರಕ್ಕೆ ಮಾತಾಡ್ತಾರೆ ನಮ್ಮ ಜನ. ನಿಮ್ಮ ಪ್ಯಾಡ್ಯಾಂಗೆ ಅಲ್ವೇ ಅಲ್ಲ ನಮ್ಮ ಹಳ್ಳಿನಾಗ ಹಂಗೇನೇನಿಯ ಹೊಸಿ ನೋಡ್ಕೊಂಡು ಮಾಡ್ಕೊಂಡು ನೋಡಿದ್ರೆ ಸಂದ. ನೀನು ಬೇಕಾದ್ರೆ ಇರಮ್ಮ, ನಾನು ನನ್ನ ಮಗ ಬೇಕಾರೆ ಇಲ್ಲೇ ಪಕ್ಕದ ರೂಮಾಗ ಬೇಕಾದ್ರೆ ಇದ್ಬಿಡ್ತೀವಿ. ನೀನು ಆರಾಮಾಗಿರು, ಏನು ತೊಂದರೆ ಇಲ್ಲ. ನನಗೆ ಹೆಣ್ಮಕ್ಳು ಅಂದರೆ ಭಾಳ ಇಷ್ಟ ಕಣಮ್ಮ. ಏನು ಮಾಡನಿ, ಇವನೊಬ್ಬ ಉಟ್ಬಿಟ್ಟವನೆ. ಅಪ್ಪ ಇವಾಗ ಅವ್ರು ಅದೆಲ್ಲ ಕೇಳಿದ್ರೆ ಹೇಳು. ಅಯ್ಯ ಸುಮ್ಕಿರು. ಅಲ್ಲ ಕಣ್ಲ ವಿಷಯ ಕೇಳ್ದೆ. ಸರಿ ಸುಮ್ನಿರು ಇವಾಗ. ಸರಿ ಸರಿ ನಡಿ ಒಳಗಡೆ ನೀನು. ನನ್ನ ಮಗ ಏನೇ ಹೇಳುವ, ನನ್ನ ಮಗ ಒಂಥರ ಹೀರೋ ಅಂದಮೇಲೆ ಹೀರೋ. ಬಿಡು ನನ್ನ ಥರ ನೆನೆಯ. ನಾನೇನು ಕಮ್ಮಿ ಆಟ ಆಡ್ತಿದ್ನಾ? ನಾನು ಯಾ ಪಾಟಿ ಆಟ ಆಡ್ತಾ ಇದ್ದೆ. ಅದಕ್ಕೆ ನನ್ನ ಮಗನೂ ನನ್ನ ಜೆರಾಕ್ಸ್ ಕಾಪಿ ಅಲ್ವಾ, ಒಂದು ಚೂರು ಆಟ ಆಡ್ತಾವನೆ. ಆಡ್ಲಿ ಬಿಡು ಚಿಕ್ಕ. ಓ ಗುಂಡಮ್ಮಕ್ಕ, ಈ ಸತ್ತುನುವೆ ನಿನ್ ವಿಷಯನೇ ಮಾತಾಡ್ತಾ ಇದ್ದೆ ನನ್ನ ಮಗನ ಹತ್ರ. ಬ್ಲೋ ಫಿಲಮ್ಗೆ ಅಂತ ಹೇಳ್ಬಿಟ್ಟು ಭಾಳ ಆಸೆಗಿದ್ಲು ಕಣಪ್ಪ. ಫಿಲಮ್ ತೆಗಿಯಕ್ಕೆ ಆಗಲಿಲ್ಲ, ನಂಗೆ ಗೊತ್ತಿರೋರು ನೀ ಅಂತ ಹೇಳ್ಬಿಟ್ಟು. ಯಾವ್ದು ವಯಸ್ಸಾಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು. ಆದ್ರೂ ಪರವಾಗಿಲ್ಲ ಬಿಡು, ಯಾವ್ದನ ಒಂದು ಪಾತ್ರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದ. ಅಷ್ಟಾಗಿ ನೋಡು ನೀನೇನಿಯ ಬಂದ್ಬಿಟ್ಟೆ. ಅಯ್ಯೋ ನಂಗೆ ಲಕ್ಷ್ಮಿ ಫೋನ್ ಹಾಕ್ಬಿಟ್ಟು ಹಂಗೊಂದ್ಲು, ಹಿಂಗೆ ಪಿಕ್ಚರ್ ತೆಗಿತಾವ್ರಂತೆ ಚಿಕ್ಕನ್ ಮಗ ಅವ್ರು ಎಲ್ಲನೂ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಾಗ ನಾ ಫಿಲಮ್ ತೆಗಿಯೋಣ ಅಂತ ಹೇಳ್ಬಿಟ್ಟು ಅಮ್ಮಕ್ಕೆ ನೀನೇ ಓಡ್ ಬಂದ್ಬಿಟ್ಟೆ. ಇನ್ನೇನು ನನ್ನ ಮಗಳು, ನನ್ನ ಅಳಿಯ, ಆಮೇಲೆ ಮೊಮ್ಮಗು ಎಲ್ಲನೂ ಬೇರೆ ಕಡೆ ಹೋಗ್ಬಿಟ್ಟು ಸೋಟ್ಲಾಗ್ಬಿಟ್ಟವ್ರೆ. ನಾನ್ ತಾನೇ ಇನ್ನೇನು ಮಾಡಲಿ, ಒಬ್ಳೇನೇನಿಯ ತಿನ್ನ ಉಣ್ಣ ಮನಿಕಳ. ಇವಾಗ ಹೆಂಗೋ ನನ್ನ ಆಸೆ ನೆರವೇರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಭಾಳ ಖುಷಿ ಆತೈತೆ. ಎಲ್ಲಿ ಖರಿ ಒಂದು ಕಿತ ನಿನ್ನ ಮಗನ ಹತ್ರ ಮಾತಾಡ್ತೀನಿ. ಏ ಗುಂಡಮ್ಮಕ್ಕ, ಈಗ ತಾನೇ ನೀನಿಯಾ ಅದೇನೋ ಕ್ಯಾಮೆ ಐತಿ ಅಂತ ಹೇಳ್ಬಿಟ್ಟು ಹೊಂಟವನೇ ಹೀರೋಯಿನ್ ಅಂತೀನಲ್ಲ, ಅವಳು ಒಳಗಡೆ ಅವಳೆ ಒಂದು ಕಿತ ಹೋಗ್ಬಿಟ್ಟು ಮಾತಾಡ್ಕೊಂಡು ಕುಂತ್ಕ. ನನ್ನ ಮಗಂಗೆ ಹೇಳ್ತೀನಿ. ಪಾಪ ನೀನು ಯಾವ ಆಸೆನೂ ಈಡೇರ್ಸಕ್ಕಾಗಲಿಲ್ಲ. ನಾನು ತಲೆ ಮೇಲೆ ಕೂದಲೂ ಬರ್ಸಕ್ಕಾಗಲಿಲ್ಲ, ಆಮೇಲೆ ಹೀರೋಯಿನ್ ಥರ ಮಾಡೋಕ್ಕೂ ಆಗಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಈಗ ಹೋಗ್ಲಿ ಹೀರೋಯಿನ್ ಅವ್ರ ಅಮ್ಮನ ಪಾತ್ರನ ಮಾಡ್ಬಿಟ್ಟು ಅತ್ಲಾಗ ಹೆಂಗೋ ಸಮಾಧಾನವಾಗಿ ಖುಷಿಯಾಗಿ ಇದ್ಬಿಡು. ಹೂ ಕಣ್ಲ ಚಿಕ್ಕ, ಆವತ್ತಿಂದು ಭಾಳ ಆಸೆ ಐತಿ ಕಣ್ಲ ನನಗೆ. ಹೀರೋಯಿನ್ ಆಗಬೇಕು ಅಂತ ಹೇಳ್ಬಿಟ್ಟು ಭಾಳ ಆಸೆ ಐತಿ. ಹೆಂಗೋ ಅತ್ಲಾಗೆ ಹೀರೋಯಿನ್ ಆಗ್ಬಿಟ್ರೆ ನಾನಂತಂದ್ರೆ ಸಾಕಂಡ್ಲ. ಹೆಂಗೋನೂ ನಿನ್ನ ಮಗಂಗೆ ಹೇಳ್ಬಿಟ್ಟು ನನ್ನ ಆಸೆ ಒಂದು ನೆರವೇರಿಸ್ಬಿಡ್ಕಣಪ್ಪ. ಇನ್ನು ಎಂಥದೂ ಬೇಡ. ಸರಿ ಹೇಳ್ಗುಂಡ ಮಕ್ಕೋ, ಆಯಿತು ನೋಡನಿ, ನಿನ್ನ ಆಸೆ ಏನಿಲ್ಲ ಅನ್ನಕ್ಕಾಯ್ತದೆ. ಸರಿ ಹೇಳು. ಮತ್ತೆ ಇನ್ನೇನು ಸಮಾಚಾರ? ಬಾ ಒಳಗಡೆ ಕುಂತ್ಕೋ ಬಾ. ಹೀರೋಯಿನ್ ನೋಡೆ, ಹೀರೋಯಿನ್ ತಗ ಮಾತಾಡ್ಕೊಂಡು ಕುಂತ್ಕೋ ಹೋಗು. ಓ ಸರಿ ಆಯ್ತು ಕಣ್ ಚಿಕ್ಕ. ನನ್ನ ಮಗಂಗೇನು ಫಿಲಮ್ ಮುಚ್ಚಿಲ್ಲ, ಆದರೆ ಈ ಹುಡುಗಿನ ಕರ್ಕೊಂಡು ಬಂದು ಇಲ್ಲೆಲ್ಲ ಇರಿಸ್ಕೊಂಡು ಏನೋ ಮಾಡ್ತಾವನೆ ಅಂತಂದರೆ ಇದಕ್ಕೇನೋ ಒಂದು ಕಾರಣ ಇರಬೇಕಲ್ವಾ? ಏನೂ ಇಲ್ದಿದ್ದು ನನ್ನ ಮಗ ಏನೂ ಮಾಡೋಕ್ಕಿಲ್ಲ, ಏನೋ ಕಾರಣ ಇಟ್ಕೊಂಡಿನಿಯ ಇದೆಲ್ಲ ಮಾಡ್ತಾವನೆ ಅಂತ ಅನ್ನಿಸ್ತೈತೆ. ಏನೋ ಇರಬೇಕು, ನೋಡೋಣ ಗೊತ್ತಾಯ್ತದೆ. ಶಿವನ ಹತ್ರ ಒಂದು ಕಿತ ಮಾತಾಡಿದ್ರೆ ಎಲ್ಲ ಹೇಳ್ತಾನೆ.